ದಿನ ಏನು ಕೋಲಾರ ಜಿಲ್ಲೆಯ ಮಾಲೂರು ನಗರದಲ್ಲಿ ಶ್ರೀ ಸಾಯಿ ಹಾಸ್ಪಿಟಲ್ ಹಾಗೂ ಸಹನಾ ಹೈಟೆಕ್ ಪಂಚಕರ್ಮ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಯುಷ್ ಆಸ್ಪತ್ರೆಯನ್ನು ನಾವಿವತ್ತು ಪ್ರಾರಂಭ ಮಾಡ್ತಾ ಇದ್ವಿ. ಈಗಾಗಲೇ ನಾನು 2008ರಿಂದ ಮಾಲೂರು ಜನತೆಗೆ ನಾನು ವೈದ್ಯಕೀಯ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀನಿ. ಇದ್ರ ಜೊತೆಗೆ ಏನಪ್ಪ ಅಂದರೆ, ಕಾಮನ್ ಆಗಿ ನಮ್ಮ ಹಾಸ್ಪಿಟ್ಲಿಗೆ ಬರ್ತಕ್ಕಂಥವ್ರೆಲ್ಲನೂ ಗ್ರಾಮೀಣ ಪ್ರದೇಶದ ಜನಗಳು, ಬಡವರು ಮತ್ತು ಮಧ್ಯಮ ವರ್ಗದವರು. ಆ ಒಂದು ಇದನ್ನು ಮನಸ್ಸಲ್ಲಿ ಇಟ್ಕೊಂಡೆ ಈಗ ಈಗ ನಾವೊಂದು 24 ಹಾಸ್ಪಿಟಲನ್ನು ಮತ್ತೆ ಸಹನಾ ಹೈಟೆಕ್ ಪಂಚಕರ್ಮ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಯುಷ್ ಆಸ್ಪತ್ರೆಯನ್ನು ನಾವು ಇವತ್ತು ಪ್ರಾರಂಭ ಮಾಡಿದ್ದೀವಿ. ಜನಗಳು ಈಗ ಕೋಲಾರ ಜಿಲ್ಲೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ನಾವು ಈ ಒಂದು ಹೈಟೆಕ್ ಅಂದರೆ ಪಂಚಕರ್ಮ ಇತ್ತು, ಸಣ್ಣ ಪ್ರಮಾಣದಲ್ಲಿತ್ತು. ಬಟ್ ಈಗ ನಾವು ಇಷ್ಟು ಒಂದು ಹೈಟೆಕ್ ಆಗಿ ಮತ್ತೆ ಹೈಜಿನಿಕ್ ಆಗಿ ಮತ್ತೆ ಸುಸಜ್ಜಿತವಾಗಿ ಎಲ್ಲ ಅಂದರೆ ಅಡ್ಮಿಷನ್ಸನ್ನ ಮಾಡ್ಕೊಳ್ತಕ್ಕಂಥದ್ದು. ಯಾಕಂದ್ರೆ ಈಗ ಬೇರೆ ಕಡೆ ಪಂಚಕರ್ಮ ಅಂದ್ರೆ ಹೋಗಿ ಅಲ್ಲಿ ಟ್ರೀಟ್ಮೆಂಟ್ ತಗೊಂಡು ಮತ್ತೆ ಮನೆಗಳಿಗೆ ಹೊರಟೋಗ್ತಾ ಇದ್ರು. ಆದರೆ ನಾವು ಈ ಸರಿ ಕೋಲಾರದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಾವೇನಂದ್ರೆ ವಿತ್ ಅಡ್ಮಿಷನ್ಸ್ ಅನ್ನ ಮಾಡಿ ಈಗ ಎಲ್ಲರೂ ಏನ್ ಮಾಡ್ತಿದ್ರು, ಜಿಂದಾಲು ಮತ್ತೆ ಇದಕ್ಕೆ ಎಲ್ಲಿಗೆ ಶಾಂತಿವನ, ಮತ್ತೆ ಉಜಿರೆ, ಉಡುಪಿ, ನೆಲಮಂಗಲ ಮತ್ತೆ ಆ ಕಡೆ ಎಲ್ಲ ಹೋಗ್ತಾ ಇದ್ರು ಇಲ್ಲಿಂದನೇ ಜನಗಳು. ಈಗ ಅದೊಂದು ನಾವು ಮನಸ್ಸಿನಲ್ಲಿ ಇಟ್ಕೊಂಡು ನಾವೇನ್ ಮಾಡ್ಬೇಕಂದ್ರೆ, ನಮ್ಮ ಕೋಲಾರ ಜನತೆಗೆ ಒಳ್ಳೆ ಸೇವೆಯನ್ನು ಒದಗಿಸ್ಬೇಕು ಅಂದ್ರೂ ಬಹಳಷ್ಟು ಕೈಗೆಟುಕುವಂಥದ್ದು, ಅಂದ್ರೆ ಸಾಮಾನ್ಯ ಜನರಿಗೂ ಸಹ ಕೈಗೆಟುಕುವಂಥ ರೀತಿಯಲ್ಲಿ ವೈದ್ಯಕೀಯ ವೆಚ್ಚವನ್ನ ಮಾಡ್ತಕ್ಕಂಥದ್ದು. ಅಂದ್ರೆ ಬಹಳಷ್ಟು ಕಡಿಮೆ ಫೀಸನ್ನ ಇಟ್ಟು ನಾವೇನ್ ಮಾಡ್ತಿದೀವಿ, ಈ ಒಂದು ಫಸ್ಟ್ ಪಂಚಕರ್ಮ ಹಾಸ್ಪಿಟಲ್ ಕೋಲಾರ ಜಿಲ್ಲೆಯಲ್ಲಿ ಸುರಕ್ಷಿತವಾಗಿ ಮತ್ತೆ 24 ಅವರ್ಸ್ ಇಂಟು 7 ಅತಿ ಕಡಿಮೆ ರೇಟ್ನಲ್ಲಿ ನಾವು ಹೈಟೆಕ್ ಆಗಿ ಅಂದ್ರೆ ಆ, ಎಲ್ಲ ರೀತಿಯ ಫೆಸಿಲಿಟಿನೂ ಇರುತ್ತೆ. ಆ ಒಂದು ಆಸ್ಪತ್ರೆಯನ್ನ ಇವತ್ತು ನಾವು ಉದ್ಘಾಟನೆ ಮಾಡಿದ್ವಿ. ಅದನ್ನ ನಮ್ಮ ಶ್ರೀಮತಿಯವರಾದ ಡಾಕ್ಟರ್ ಸಹನಾ ಅವರ ಒಂದು ನೇತೃತ್ವದಲ್ಲಿ ಒಂದು ಹೈಟೆಕ್ ಪಂಚಕರ್ಮ ಹಾಸ್ಪಿಟ್ಲು ನಡೀತಾ. ಜೊತೆಗೆ ಡಾಕ್ಟರ್ ಆದಿತ್ಯ ಅಂತೇಳಿ ಬರ್ತಾರೆ, ಡಾಕ್ಟರ್ ಚೇತನ್ ಜಗಳೂರು ಅಂತ ಅವರೆಲ್ಲ ಬರ್ತಿದ್ದಾರೆ. ಜೊತೆಗೆ ಇನ್ನೂ ಒಂದು 3-4 ಜನ ಆ ಆಯುಷಲ್ಲಿ MS ಮತ್ತು MD ಮಾಡಿರ್ತಕ್ಕಂಥ ನುರಿತ ವೈದ್ಯರು ಬರ್ತಾರೆ. ಡಾಕ್ಟರ್ NE ಆಂಜನೇಯಮೂರ್ತಿ ಅಂತ ಬಹಳಷ್ಟು ಸೀನಿಯರ್ ಪ್ರಿನ್ಸಿಪಲ್ ಅಂಡ್ ಪ್ರೊಫೆಸರ್ ಅವರು. ಅವರು ಕನ್ಸಲ್ಟೇಷನ್ ಬರ್ತಾ ಇದ್ದಾರೆ. ಅದ್ರ ಜೊತೆಗೆ ನಮ್ಮ ಶ್ರೀ ಸಾಯಿ ಹಾಸ್ಪಿಟಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಅಂದ್ರೆ ಮಾಲೂರು ತಾಲೂಕಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಬ್ಬ ಆಂಕಾಲಜಿಸ್ಟ್ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ. ಅಂದ್ರೆ ಈಗ ಏನ್ ಕ್ಯಾನ್ಸರ್ ತಜ್ಞರು ಅಂತ ಏನ್ ಹೇಳ್ತಿದೀವಿ, ಅವರನ್ನ ನಾವು ಮಾಲೂರು ತಾಲೂಕಲ್ಲಿ ಫಸ್ಟ್ ನಮ್ಮ ಹಾಸ್ಪಿಟಲ್ ಅಲ್ಲಿ ಕನ್ಸಲ್ಟೇಷನ್ ಆಗಿ ಮೊಟ್ಟ ಮೊದಲ ಬಾರಿಗೆ ನಾವು ಇಲ್ಲಿ ಸೇವೆಯನ್ನು ಕೊಡ್ತಾ ಇದೀವಿ. ಅದ್ರ ಜೊತೆಗೆ ಗೈನೆಕ್ ಇರುತ್ತೆ, ಗೈನೆಕ್ ಜೊತೆಗೆ ಆರ್ಥೋಪೆಡಿಕ್ ಇರುತ್ತೆ, ಜನರಲ್ ಮೆಡಿಸಿನ್ ಇರುತ್ತೆ ಈಗ ನಮ್ಮ ಶ್ರೀ ಸಾಯಿ ಹಾಸ್ಪಿಟಲ್ ಅಲ್ಲಿ. ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ, ಕಾಮನ್ ಆಗಿ ಅಲೋಪತಿ ಹಾಸ್ಪಿಟಲ್ಸ್ ಬಹಳಷ್ಟು ಇರ್ತವೆ. ಈಗ ನಾವು ಒಂದು ಆಯುಷ್ ಹಾಸ್ಪಿಟಲ್ ಯಾಕೆ ಮಾಡಿದೀವಿಪ್ಪ ಅಂದ್ರೆ, ಆ, ಅತಿ ಕಡಿಮೆ ದರದಲ್ಲಿ ಅವ್ರಿಗೆ ನುರಿತವಾದಂತ ವೈದ್ಯಕೀಯ ಚಿಕಿತ್ಸೆಯನ್ನು ಕೊಡಬೇಕನ್ನೋ ಒಂದು ಉದ್ದೇಶದಿಂದ ಇದು ಮಾಡ್ತೀವಿ. ಅದರಲ್ಲಿ ಈಗ ಮೇನ್ ಆಗಿ ನಾವು weight ಲಾಸ್ ಮ್ಯಾನೇಜ್ಮೆಂಟ್, ಪೇನ್ ಮ್ಯಾನೇಜ್ಮೆಂಟ್, ಆಮೇಲೆ ಈಗ ಸರ್ವೈಕಲ್ ಸ್ಪಾಂಡಿಲೈಸಿಸ್ ಮತ್ತೆ ಪೈಲ್ಸ್ ಫಿಸ್ಟುಲಾ, ಇದನ್ನ ನಾವು ಹೆಚ್ಚಾಗಿ ಇಲ್ಲಿ ಸ್ಪೆಷಲಿಸ್ಟ್ ಅನ್ನ ಇಟ್ಟು ನಾವು ಅವ್ರಿಗೆ ಎಲ್ಲ ರೀತಿಯಲ್ಲಿ ಜನಗಳಿಗೆ, ಬಡ ಜನರಿಗೆ ಮತ್ತೆ ಮಧ್ಯಮ ವರ್ಗ ಜನರಿಗೆ ಮತ್ತೆ ಎಲ್ಲ ತರದ ಜನಗಳಿಗೆ ನಾವು ಒಳ್ಳೆಯ ರೀತಿಯಲ್ಲಿ ವೈದ್ಯಕೀಯ ಆ, ಸೇವೆಯನ್ನು ಮಾಡ್ಬೇಕಂತ ಇಚ್ಛೆ ಮಾಡಿದ್ವಿ. ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಮಹಿಮಾ ಪಟೇಲ್ ಸರ್ ಅವರು ಬಂದಿದ್ದಾರೆ. ನಮ್ಮೆಲ್ಲರ ನೆಚ್ಚಿನ ರಾಜಕಾರಣಿಗಳು ಹಾಗೂ ಒಂದು ಏನು ಈ ದೈವತ್ವ ಅನ್ನೋದು ಏನಿದೆ, ಯಾಕಂದ್ರೆ ಅವರು ಪಂಚಕರ್ಮ ಟ್ರೀಟ್ಮೆಂಟ್ ಅನ್ನು ಅವಾಗ ತಗೊಂತಾ ಇರ್ತಾರೆ. ಆ ರೀತಿಯಲ್ಲಿ ಆ ಒಂದು ನಿಟ್ಟಿನಲ್ಲಿ ಇವತ್ತು ಅವರು ಸಹ ಇವತ್ತು ಒಂದು ಈ ಪ್ರಾರಂಭೋತ್ಸವ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರೆಲ್ಲರ ಆಶೀರ್ವಾದ, ಮಾಲೂರು ತಾಲೂಕಿನ ಜನತೆಯ ಆಶೀರ್ವಾದ, ಕೋಲಾರ ಜಿಲ್ಲೆಯ ಎಲ್ಲರ ಆಶೀರ್ವಾದ ನಮ್ಮ ಮೇಲೆ ಇಲ್ಲ ಅಂತೇಳಿ ನಾನು ಕೇಳ್ಕೊಂತ ನನ್ನ ಭಾಷಣ ಮುಗಿಸ್ತೀನಿ.